ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಒಳಜಗಳ ಬೀದಿಗೆ. ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಬೆಂಬಲಿಗರಿಗೆ ಟಾಂಗ್. ಬಾಗೇಪಲ್ಲಿಯಲ್ಲಿ ಇತಿಹಾಸ ನಿರ್ಮಿಸಲು ಮುಂದಾದ ಶಾಸಕರು. 35,000 ನಿವೇಶನ ರೈತರಿಗೆ ಸಿಗಲಿದೆ ಸೂರು. ಕಂದಾಯ ಅಧಿಕಾರಿಗಳ ಸಭೆಯಲ್ಲಿ ಮಹತ್ವದ ಘೋಷಣೆ. ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಗೆ ಡಿಸಿ ಪ್ರಭು ದಿಢೀರ್ ಭೇಟಿ. ಹೊರಗಡೆ ಔಷಧಿ ಬರೆದ್ರೆ ಹುಷಾರ್. ವೈದ್ಯಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಪ್ರಭು ಖಡಕ್ ವಾರ್ನಿಂಗ್. ಹಂಪ್ಸ್ ತಪ್ಪಿಸಲು ಹೋಗಿ ಮರಕ್ಕೆ ಬೈಕ್ ಡಿಕ್ಕಿ. ಕೆಲಸಕ್ಕೆ ಹೊರಟಿದ್ದ ಕಂಪ್ಯೂಟರ್ ಆಪರೇಟರ್ ಸ್ಥಳದಲ್ಲೇ ಸಾವು. ವಾರ್ತೆಗಳ ವಿವರ. ಶಾಸಕ ಪ್ರದೀಪ್ ಈಶ್ವರ್ ಅವರು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಎಲ್ಲಾದರೂ ಅಗೌರವ ತೋರಿಸಿದ್ರೆ ತೋರಿಸಿ. ಕಾಂಗ್ರೆಸ್ ಪಕ್ಷದಲ್ಲಿದ್ದುಕೊಂಡೇ ಸ್ವಪಕ್ಷದ ಶಾಸಕರಿಗೆ ಮುಜುಗರ ತರುವ ಕೆಲಸ ಮಾಡಬಾರದು. ಪಕ್ಷದ ಒಳಗಿನ ವಿಚಾರಗಳನ್ನ 4 ಗೋಡೆಗಳೊಳಗೆ ಬಗೆಹರಿಸಿಕೊಳ್ಬೇಕು. ಸಾರ್ವಜನಿಕವಾಗಿ ಆರೋಪ ಪ್ರತ್ಯಾರೋಪ ಮಾಡಿದ್ರೆ ಪಕ್ಷಕ್ಕೆ ಮುಜುಗರವಾಗುತ್ತದೆ ಎಂದು ಕಾಂಗ್ರೆಸ್ ಮುಖಂಡ ಕೆಎಂ ಮುನೇಗೌಡ ಜಿಲ್ಲಾ ಉಸ್ತುವಾರಿ ಸಚಿವರ ಬೆಂಬಲಿಗರಿಗೆ ತಿರುಗೇಟು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ಶಾಸಕ ಪ್ರದೀಪ್ ಈಶ್ವರ್ ನಡೆಯನ್ನ ಸಮರ್ಥಿಸಿಕೊಂಡರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಎಂ ಮುನೇಗೌಡ ಮಾತನಾಡಿ, ನಿನ್ನೆ ಚೀಮೂಲ್ ನಿರ್ದೇಶಕ ಭರಣಿ ವೆಂಕಟೇಶ್, ನಮ ನಿರ್ದೇಶಿತ ಸದಸ್ಯ ಕಾಕಲಚಿಂತೆ ರಾಜಣ್ಣ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಂಚನಹಳ್ಳಿ ಪ್ರಕಾಶ್, ನಗರಸಭೆ ಮಾಜಿ ಸದಸ್ಯ ಮಿಲ್ಟನ್ ವೆಂಕಟೇಶ್ ಸೇರಿದಂತೆ ಇತರೆ ಕಾಂಗ್ರೆಸ್ ಮುಖಂಡರು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿ ಹಲವಾರು ಆರೋಪಗಳನ್ನು ಮಾಡಿದ್ದಾರೆ. ಜನರಿಂದ ಆಯ್ಕೆಯಾದ ಶಾಸಕರ ಬಗ್ಗೆ ಸ್ವಪಕ್ಷದ ಮುಖಂಡರು ಏಕವಚನದಲ್ಲಿ ಮಾತನಾಡಿರುವುದು ಬೇಸರ ತಂದಿದೆ. ನಿನ್ನೆ ಮಾಡಿದ ಆರೋಪಗಳ ಬಗ್ಗೆ ಜಿಲ್ಲಾ ಅಧ್ಯಕ್ಷರು ಹಾಗೂ ರಾಜ್ಯ ಮುಖಂಡರಿಗೆ ಮಾಹಿತಿ ನೀಡಲಾಗಿದೆ ಎಂದ ಅವರು, ಪರಿಶ್ರಮ ಅಕಾಡೆಮಿಗೆ ನಿವೇಶನ ಮಂಜೂರು ಕುರಿತು ಮಾತನಾಡಿ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡುವ ಬದಲು ಸಂಬಂಧಿತ ಅಧಿಕಾರಿಗಳಿಗೆ ದೂರು ನೀಡಬೇಕು ಎಂದು ಸಲಹೆ ನೀಡಿದರು. ನೀವು ಕಾಂಗ್ರೆಸ್ ಪಕ್ಷದವರಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಇಲ್ಲ ಯಾರೇ ತಪ್ಪು ಮಾಡ್ಲಿ, ನಾನು ತಪ್ಪು ಮಾಡಿದ್ರು ಪಕ್ಷದ 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ದಯವಿಟ್ಟು ಯಾಕೆ ಪತ್ರಿಕಾಗೋಷ್ಠಿಗೆ ಬಂದ್ರಿ? ನೀವು ಪತ್ರಿಕಾಗೋಷ್ಠಿಗೆ ಬಂದಿರ್ತಕ್ಕಂಥ ಮೊದಲಾಗಿ ನೀವು ಜಿಲ್ಲಾ ಅಧ್ಯಕ್ಷರಿದ್ದಾರೆ, ತಾಲೂಕು ಅಧ್ಯಕ್ಷರಿದ್ದಾರೆ, ಹೋಬಳಿ ಅಧ್ಯಕ್ಷರಿದ್ದಾರೆ, ಅವ್ರ ಹತ್ರ ಚರ್ಚೆ ಮಾಡಿ ಅವ್ರ ಹತ್ರ ನೀವು ಪರಿಹಾರ ಕಂಡುಕೊಳ್ಬೇಕಿತ್ತು. ದಯವಿಟ್ಟು ಪಕ್ಷದ ವಿರೋಧವಾಗಲಿ, ಪಕ್ಷದ ಬಗ್ಗೆ ಅವಮಾನ ಆಗೋ ರೀತಿ ಆಗ್ಲಿ, ಪಕ್ಷದ ಮುಖಂಡರಿಗೆ ಗೌರವ ಹೋಗೋ ತರ ಆಗ್ಲಿ, ಸಚಿವರು ಗೌರವ ಹೋಗೋ ತರ ಆಗ್ಲಿ, ಇಲ್ಲ MLA ಅವ್ರ ಗೌರವ ಹೋಗೋ ತರ ಆಗ್ಲಿ, ಇಲ್ಲ CM ಆಗ್ಲಿ, ನೀವು ಯಾರಿಗೂ ಗೌರವ ಹೋಗೋ ತರ ನಡ್ಕೊಬೇಡಿ. ಗೌರವ ಇರೋ ಅಂತ ನಡ್ಕೊಳ್ಳಿ. ಈಗ ವರ್ಕ್ ಸರ್ಕಾರದಿಂದ ಬಂದಿದ್ದಾರೆ, ಚಿಂತಾಮಣಿಗೆ ಹೋಯ್ತು ಅನ್ಕೊಳ್ಳೋ 3 ಕೋಟಿ ಹಣ, ಅಲ್ಲಿ SC ಇಲ್ವಾ? ನೆಕ್ಸ್ಟ್ ಅದೇ ಸಚಿವರೇ ನಮ್ಗೊಂದು ಕೊಡ್ತಾರೆ, 5 ಕೋಟಿ ಕೊಡ್ತಾರೆ ನಮ್ಮ ತಾಲೂಕಿಗೆ. ಹಣ ನಮ್ಗೆ ಅಭಿವೃದ್ಧಿ ಆಗ್ಬೇಕು, ನಮ್ ಕ್ಷೇತ್ರಗಳಲ್ಲಿ ಇದ್ದಂತ ಕಡೆ ಅಭಿವೃದ್ಧಿ ಆಗ್ಲಿ ಕೊಡ್ತಾರೆ. ಸಚಿವರಿಗೆ ಜಿಲ್ಲಾ ಪೂರ್ತಿ ಸಚಿವರು ತಾನೆ, ನಮ್ಗೆಲ್ಲರಿಗೂ ಸಚಿವರು ತಾನೆ. ಈ ಸಾರಿ 3 ಕೋಟಿ ಅವ್ರು ತಗೊಂಡಿದ್ರು, ನೆಕ್ಸ್ಟ್ ಸಾರಿ ನಾವು 5 ಕೋಟಿ ಇಸ್ಕೊಂಡು ಆ ಹಕ್ಕು ನಮ್ಗಿದೆ, ನಮ್ ಪಕ್ಷದ ಅವರು. ಕಾಂಗ್ರೆಸ್ ಮುಖಂಡ ಸಂದೀಪ್ ಚಕ್ರವರ್ತಿ ಮಾತನಾಡಿ, ಮಾಜಿ ನಗರಸಭಾ ಸದಸ್ಯ ಮಿಲ್ಟನ್ ವೆಂಕಟೇಶ್ ಅವರು ಶಾಸಕರ ಬಗ್ಗೆ ಏಕವಚನದಲ್ಲಿ ಮಾತನಾಡಿ ದಲಿತ ವಿರೋಧಿ ಎಂದು ಆರೋಪಿಸಿರುವುದು ಸರಿಯಲ್ಲ. ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಗಂಭೀರ ಆರೋಪ ಮಾಡುವಾಗ ಜವಾಬ್ದಾರಿತನ ಇರಬೇಕು. ಶಾಸಕರು ದಲಿತ ಸಮುದಾಯದ ಪರವಾಗಿ ಸ್ಮಶಾನ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಗವಿರಾಯಪ್ಪ, ಡ್ಯಾನ್ ಶ್ರೀನಿವಾಸ್, JL ಮಂಜುನಾಥ್, ಮಂಡಿಕಲ್ ಮಂಚನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಕ್ಷಿತ್ ರೆಡ್ಡಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ, ಆದಿನಾರಾಯಣ, TAPCMS ನಿರ್ದೇಶಕ ಬಿಸಿಗಾರಹಳ್ಳಿ ನಾಗೇಶ್ ಇತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 35,000ಕ್ಕೂ ಹೆಚ್ಚು ನಿವೇಶನ ರೈತರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಿ ಹಕ್ಕುಪತ್ರಗಳನ್ನು ವಿತರಿಸುವ ಗುರಿ ಇದೆ ಎಂದು ಶಾಸಕ SN ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ನಿವೇಶನಗಳ ಹಂಚಿಕೆ ಬಗ್ಗೆ ಕಂದಾಯ ಅಧಿಕಾರಿಗಳ ಜೊತೆ ಶಾಸಕ ಸುಬ್ಬಾರೆಡ್ಡಿ ಸಮಾಲೋಚನೆ ಸಭೆ ಮಾಡಿ ಮಾತನಾಡಿ, ನಿವೇಶನ ರಹಿತರಿಗೆ ನಿವೇಶನ ಕೊಡಿಸಲು ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಗಿದೆ.
35,000 ಬಡ ನಿವೇಶನ ರಹಿತರಿಗೆ ನಿವೇಶನಗಳನ್ನು ವಿತರಣೆ ಮಾಡಿಸುತ್ತೇನೆ. ಸರ್ಕಾರಿ ಜಮೀನುಗಳ ಮಾಹಿತಿ ನೀಡುವಂತೆ ತಿಳಿಸಲಾಗಿದೆ. ತಹಸೀಲ್ದಾರ್ ಮತ್ತು ಇಒ ಅಧಿಕಾರಿಗಳ ನೇತೃತ್ವದಲ್ಲಿ ಕಂದಾಯ, ಸರ್ವೆ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜೊತೆಯಾಗಿ ಸರ್ಕಾರಿ ಜಮೀನುಗಳನ್ನು ಗುರುತಿಸಬೇಕು. ಸರ್ಕಾರದಿಂದ ಅನುಮೋದನೆ ಪಡೆದು ನಿವೇಶನ ರಹಿತರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಿಸುವುದು ನಮ್ಮ ಮೊದಲ ಕರ್ತವ್ಯ ಆಗಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಎಲ್ಲ ಹಳ್ಳಿಗಳಲ್ಲಿ ಎಲ್ಲೆಲ್ಲೂ ಸರ್ಕಾರಿ ಜಮೀನಿದೆ ಗುಡಿಸ್ಕೊಂಡ್ಬಿಟ್ಟು ಸರ್ಕಾರಕ್ಕೆ ಮಂಜೂರು ಮಾಡಿಸ್ಬಿಟ್ಟು ಇಮ್ಮಿಡಿಯೇಟಾಗಿ ಅವ್ರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಆಗ್ತೀವಿ. ಈಗ ಆಲ್ರೆಡಿ ನಮ್ಮ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದರೆ ಸುಮಾರು 35,000 ಜನರಿಗೆ ಬರೀ ಮನೆ ಕಟ್ಕೊಂಡು ಯಾವುದೇ ದಾಖಲೆ ಇರಲಿಲ್ಲ. ಇವತ್ತು ಕಂದಾಯ ಗ್ರಾಮಗಳಂತ ಮಾಡಿ 35,000 ಹಕ್ಕುಪತ್ರ ಹತ್ತಿರದಲ್ಲೇ ಕೊಡ್ತೀವಿ ನಾವು. ಪ್ರತಿಯೊಬ್ಬರಿಗೂ ಯಾರ್ಯಾರು ಈಗ ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡಿರಲಿ ಇಲ್ಲ ಅವನು ಹೊಲದಲ್ಲಿ ಕಟ್ಕೊಂಡಿರಲಿ ಎಲ್ಲರಿಗೂ ಹಕ್ಕುಪತ್ರ ಕೊಡ್ತೀವಿ ಈಗ ನಾವು. ಇನ್ನು ಸರ್ಕಾರಿ ಜಮೀನಿನಲ್ಲಿ ಅಧಿಕೃತ ಮತ್ತು ಅನಧಿಕೃತವಾಗಿ ಮನೆ ನಿರ್ಮಿಸಿಕೊಂಡಿದ್ರೆ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡುತ್ತಾರೆ. ಅರ್ಹ ಫಲಾನುಭವಿಗಳು ಅದರಲ್ಲಿ ಹಕ್ಕುಪತ್ರಗಳನ್ನು ಸಹ ವಿತರಿಸಲಾಗುವುದು. ಮೇ 15ರೊಳಗೆ ನಿವೇಶನ ರಹಿತ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡುವಂತೆ ನಿರ್ದೇಶಿಸಲಾಗಿದೆ. ನನ್ನ ಕ್ಷೇತ್ರದಲ್ಲಿ ನಿವೇಶನ ರಹಿತರು ಇಲ್ಲದೆ ಇರಬಾರದು ಎಂದು ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮಾಹಿತಿಯಂತೆ ಕ್ಷೇತ್ರದಲ್ಲಿ 6,000 ನಿವೇಶನ ರಹಿತರಿಗೆ ನಿವೇಶನಗಳು ಹಂಚಿಕೆ ಆಗಬೇಕು ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಚಿತ್ರಾವತಿ ನದಿಯ ಒತ್ತುವರಿಯನ್ನು ಕೂಡಲೇ ಅಧಿಕಾರಿಗಳು ತೆರವು ಮಾಡಿಸಬೇಕು ಎಂದು ತಹಸೀಲ್ದಾರ್ ಮನೀಷಾ ಎನ್ ಪತ್ರಿರವರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸೂಚನೆ ನೀಡಿದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿವಿ ರಮೇಶ್, ಜಿಲ್ಲಾ ಪಂಚಾಯಿತಿ ಕುಡಿಯುವ ನೀರು ಸರಬರಾಜು ಎಇ ಮಧುಕುಮಾರ್ ಸೇರಿದಂತೆ ತಾಲೂಕಿನ ಕಂದಾಯ ಅಧಿಕಾರಿಗಳು ಹಾಜರಿದ್ದರು. ಪಿಎಸ್ ರಾಜೇಶ್, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಗೌರಿಬಿದನೂರಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಪ್ರಭು ಇಂದು ದಿಢೀರ್ ಭೇಟಿ ನೀಡಿದ್ರು. ಡಿಸಿ ಬರುವ ಸುದ್ದಿ ತಿಳಿಯುತ್ತಿದ್ದಂತೆ ಆಸ್ಪತ್ರೆಯ ಸಿಬ್ಬಂದಿ ಕ್ಷಣಾರ್ಧದಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದು ಕಂಡುಬಂತು. ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಗರಂ ಆದ ಜಿಲ್ಲಾಧಿಕಾರಿಗಳು ವೈದ್ಯಾಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಪ್ರಸಂಗವೂ ನಡೆಯಿತು. ಗೌರಿಬಿದನೂರು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಪ್ರಭು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಡಿಸಿ ಬರುವ ಸುಳಿವು ತಿಳಿಯುತ್ತಿದ್ದಂತೆ ಎಚ್ಚೆತ್ತ ಸಿಬ್ಬಂದಿ ಅರೆಕಾಲಿಕವಾಗಿ ಶೌಚಾಲಯ, ವಾರ್ಡ್ ಮತ್ತು ಲೈಟಿಂಗ್ ವ್ಯವಸ್ಥೆಯನ್ನ ಸರಿಪಡಿಸುವಲ್ಲಿ ಮಗ್ನರಾಗಿದ್ದರು. ಹೊರ ರೋಗಿಗಳು ಚೀಟಿ ಪಡೆಯಲು ಉದ್ದನೆಯ ಸಾಲಿನಲ್ಲಿ ನಿಂತಿರುವುದನ್ನು ಗಮನಿಸಿದ ಡಿಸಿ ಕೂಡಲೇ 3 ಕೌಂಟರ್ಗಳನ್ನು ತೆರೆಯಲು ಸೂಚಿಸಿದರು. ಆಸ್ಪತ್ರೆಯಲ್ಲಿ 350ಕ್ಕೂ ಹೆಚ್ಚು ಮಾತ್ರೆಗಳು ಲಭ್ಯವಿದ್ದು ಯಾವುದೇ ಕಾರಣಕ್ಕೂ ರೋಗಿಗಳಿಗೆ ಹೊರಗಡೆ ಔಷಧಿ ಬರೆಯಬಾರದು ಎಂದು ತಾಕೀತು ಮಾಡಿದರು. ಔಷಧಿ ಕೊರತೆ ಇದ್ರೆ ಆರೋಗ್ಯ ರಕ್ಷಾ ಸಮಿತಿ ಹಣ ಬಳಸಲು ಸೂಚನೆ ನೀಡಿದರು. ವೈದ್ಯರು ಮತ್ತು ಡಿ ಗ್ರೂಪ್ ನೌಕರರ ಹಾಜರಾತಿ ಪುಸ್ತಕ ಪರಿಶೀಲಿಸಿದ ಡಿಸಿ ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿದ್ರೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದರು. ಈ ವೇಳೆ ಡಿಸಿ ಪ್ರಭು ಸುದ್ದಿಗಾರರೊಂದಿಗೆ ಮಾತನಾಡಿ, ಗೌರಿಬಿದನೂರು ಆಸ್ಪತ್ರೆಗೆ ಪ್ರತಿದಿನ ಸುಮಾರು 1,500 ಹೊರ ರೋಗಿಗಳು ಬರುತ್ತಾರೆ. ಸರ್ಕಾರದಿಂದ ಎಲ್ಲರಿಗೂ ಉಚಿತ ಔಷಧಿ ಸಿಗಬೇಕು. ಇಲ್ಲಿ 324 ಮಾತ್ರೆಗಳು ಲಭ್ಯವಿವೆ. ವೈದ್ಯರು ಯಾವುದೇ ಚೀಟಿಯನ್ನ ಹೊರಗಡೆ ಬರೆಯಬಾರದು ಎಂದು ಸೂಚನೆ ಕೊಟ್ಟಿದ್ದೇನೆ. ಇನ್ನು 2-3 ತಿಂಗಳುಗಳಲ್ಲಿ ಹೊಸ ಆಸ್ಪತ್ರೆ ಕಟ್ಟಡ ಲೋಕಾರ್ಪಣೆಯಾಗಲಿದೆ ಎಂದರು. ಏನು ಇನ್ಪೇಷಂಟ್ ಇದೆ, ಆಪರೇಷನ್ಸ್ ಇವೆಲ್ಲ ಮಾಡ್ತಾರೆ ಕಾಳಜಿಯಿಂದ, ಮುತುವರ್ಜಿಯಿಂದ. ಅದರಲ್ಲೂ MCH ಮಹಿಳೆಯರ ಏನು ಡೆಲಿವರಿ ಕೇಸಸ್ ಇದ್ದಾವೆ ಅದು ಭಾಳ ಮುಖ್ಯ. ಇಬ್ಬರು ವೈದ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮಾರ್ಟಾಲಿಟಿ ಮಗುವಿನ ಮರಣ ಪ್ರಮಾಣ ಅಥವಾ ತಾಯಿ ಮರಣ ಪ್ರಮಾಣ ಭಾಳ ಕಡಿಮೆ ಇದೆ. ಆ ಥರ ಇಲ್ಲ, ಅದನ್ನು ಕೂಡ ಆ ಥರ ಆಗದಂತೆ ಎಲ್ಲ ಉಪಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ಮುಂದೆ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಆಗಲಿ, ಡೆಲಿವರಿ ಕೇರ್ ಇರಲಿ, ಇವೆಲ್ಲವನ್ನು ಕೂಡ ಅದು ಕೂಡ ಗಟ್ಟಿಗೊಳಿಸಬೇಕು. ಆ ಸೇವೆಯೂ ಕೂಡ ಗುಣಮಟ್ಟವಾಗಿರಬೇಕು ಅನ್ನೋ ಸೂಚನೆ ಕೊಟ್ಟಿದ್ದೀವಿ. ಸ್ವಚ್ಛತೆಗೆ, ಜನಸಾಮಾನ್ಯರಿಗೆ ಆದ್ಯತೆಯ ಸೇವೆ ಕೊಡೋದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ. ಸೊ ಒಟ್ಟು 10 ರೋಗಗಳನ್ನು ಗುರುತಿಸುವಂಥ ಕೆಲಸ, ಗುರುತಿಸಿ ನಂತರದ ಹಂತದಲ್ಲಿ ಅವರಿಗೆ ಚಿಕಿತ್ಸೆ ಕೊಡುವಂಥದ್ದು. ಹಿಂದೆ ಇದು ಹಿಂದಿನ ಜಿಲ್ಲೆನಲ್ಲೂ ಕೂಡ ಇದನ್ನು ಮಾಡಿ ಬಹಳ ಯಶಸ್ವಿಯಾಗಿರುವಂಥ ಒಂದು ವ್ಯವಸ್ಥೆ. ಹಾಗಾಗಿ ಅದನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ವೈದ್ಯಾಧಿಕಾರಿಗಳು ಇದಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಡಿಎಚ್ಒ ತಹಸೀಲ್ದಾರ್ ಅರವಿಂದ್, ಮುಖ್ಯ ವೈದ್ಯಾಧಿಕಾರಿ ಲಕ್ಷ್ಮೀಕಾಂತ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್ ಸತತ 6 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನ ಪಡೆದುಕೊಳ್ತಾ ಬಂದಿದೆ.
20 ವರ್ಷಗಳ ಪರಿಣಿತಿ ಹೊಂದಿರುವ ಅನುಭವಿ ಶಿಕ್ಷಕ ತಂಡ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್, PCMB, PCMC, ಕಾಮರ್ಸ್, EVAC. ಪ್ರತಿದಿನ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳ ಕಾಲ JEE, ನೀಟ್ ಮತ್ತು KCETಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ಪ್ರತಿ ವಾರ ಮೈಕ್ರೋ ಶೆಡ್ಯೂಲ್ ಪ್ರಕಾರ ಪರೀಕ್ಷೆ ನಡೆಸಲಾಗುವುದು. ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ, ನೀಟ್ನಲ್ಲಿ ಉತ್ತಮ ಫಲಿತಾಂಶ ಪಡೆದು ಯಶಾ SL ಮತ್ತು ವೈಶಾಲಿ J ಸರ್ಕಾರಿ ವೈದ್ಯಕೀಯ ಸೀಟು ಪಡೆದುಕೊಂಡಿದ್ದಾರೆ. ಅತಿ ಕಡಿಮೆ ಶುಲ್ಕ, ಗುಣಮಟ್ಟದ ಶಿಕ್ಷಣ ನೀಡೋದು ನಮ್ಮ ಸಂಸ್ಥೆಯ ಧ್ಯೇಯ. ಎಂದೇ ನಿಮ್ಮ ಮಕ್ಕಳನ್ನ ಸೇರಿಸಿ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಬೈಕ್ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ 25 ವರ್ಷದ ಯುವಕನೊಬ್ಬ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾನೆ. ಕೆಲಸಕ್ಕೆಂದು ತೆರಳುತ್ತಿದ್ದ ಯುವಕ ವಿಧಿಯಾಟಕ್ಕೆ ಬಲಿಯಾಗಿದ್ದು, ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ವಿಧಿಯಾಟ ಅಂದ್ರೆ ಇದೇ ಇರಬೇಕು. ಎಂದಿನಂತೆ ಕೆಲಸಕ್ಕೆಂದು ಹೊರಟಿದ್ದ ಯುವಕ ಮನೆಗೆ ಮರಳಿ ಬರಲೇ ಇಲ್ಲ. ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಕ್ರಾಸ್ ಬಳಿ ಈ ಘೋರ ದುರಂತ ಸಂಭವಿಸಿದೆ. ಗವಿಗುಂಟಹಳ್ಳಿ ಗ್ರಾಮದ ನವೀನ್ ಕುಮಾರ್ ಮೃತ ದುರ್ದೈವಿ. 25 ವರ್ಷದ ನವೀನ್ ಕುಮಾರ್ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಬೀಚಗಾನಹಳ್ಳಿ ವ್ಯಾಪ್ತಿಯಲ್ಲಿ ಕಂಪ್ಯೂಟರ್ ಆಪರೇಟ್ ಆಗಿ ಕೆಲಸ ಮಾಡುತ್ತಿದ್ದರು. ಇಂದು ಬೆಳಿಗ್ಗೆ ಕೆಲಸಕ್ಕೆಂದು ಬೈಕ್ನಲ್ಲಿ ತೆರಳುತ್ತಿದ್ದಾಗ ದಪ್ಪರ್ತಿ ಕ್ರಾಸ್ ಬಳಿ ಇದ್ದ ಹಂಪ್ಸ್ ತಪ್ಪಿಸಲು ಹೋಗಿ ಬೈಕ್ ನಿಯಂತ್ರಣ ತಪ್ಪಿದೆ. ವೇಗವಾಗಿದ್ದ ಬೈಕ್ ನೇರವಾಗಿ ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ನವೀನ್ ಅವರ ತಲೆ ಮತ್ತು ಕಾಲಿಗೆ ತೀವ್ರ ಪೆಟ್ಟಾಗಿದ್ದು, ರಕ್ತಸ್ರಾವವಾಗಿ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ನವೀನ್ ಕುಟುಂಬಕ್ಕೆ ಒಬ್ಬನೇ ಮಗನಾಗಿದ್ದು, ಆಧಾರ ಸ್ತಂಭವಾಗಿದ್ದ ಮಗನನ್ನ ಕಳೆದುಕೊಂಡ ಪೋಷಕರ ರೋದನ ನೋಡುಗರ ಕಣ್ಣುಗಳಲ್ಲಿ ತೇವಗೊಳಿಸುತ್ತಿದೆ. ಮೃತನ ಚಿಕ್ಕಪ್ಪ ಬಾಬು ಮಾತನಾಡಿ, ನಮ್ಮ ನವೀನ್ ಎಂದಿನಂತೆ ಕೆಲಸಕ್ಕೆ ಹೋಗುತ್ತಿದ್ದ. ದಪ್ಪರ್ತಿ ಕ್ರಾಸ್ ಹತ್ತಿರ ಹಂಪ್ಸ್ ಇದೆ. ಅದನ್ನು ತಪ್ಪಿಸಲು ಹೋದಾಗ ಗಾಡಿ ಸ್ಕಿಡ್ ಆಗಿ ಮರಕ್ಕೆ ಹೊಡೆದಿದೆ. ನಮಗೆ ವಿಷಯ ತಿಳಿದು ಬರುವಷ್ಟರಲ್ಲಿ ಅವನೇ ಇರಲಿಲ್ಲ. ಮನೆಯ ಒಬ್ಬನೇ ಮಗನನ್ನ ಕಳೆದುಕೊಂಡು ನಾವೆಲ್ಲರೂ ಬೀದಿಗೆ ಬಂದಂತಾಗಿದೆ ಎಂದರು. ಎಂದಿನಂತೆ ಧರ್ಮಸ್ಥಳ ಸಂಘದಲ್ಲಿ ಕೆಲಸಕ್ಕೆ ಹೋಗ್ತೀನಿ ಅಂತೇಳಿ ಮನೆಯಲ್ಲಿ ಹೇಳಿ ಬೆಳಗ್ಗೆ ಒಂದು 10:30 ಆ ಟೈಮಲ್ಲಿ ಮನೆ ಬಿಟ್ಟು ಗಾಡಿ ಹಾಕೊಂಡು ಬಂದರು. ಅಲ್ಲೊಂದು ಸ್ಪೀಡ್ ಕಟ್ ಇತ್ತು. ಅದನ್ನು ನೋಡಿದ್ರೆ ಕಂಟ್ರೋಲ್ ಮಾಡೋಕ್ಕಾಗದೆ ಆ ಗಾಡಿ ಅದ್ರ ಮೇಲೆ ಹತ್ತಿಸಿ ತಾನಾಶಕ್ತಾನೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದು ಅದ್ರ ಪರಿಣಾಮ ಅಲ್ಲೇ ಸ್ಪಾಟಲ್ಲೇ ಮೃತಪಟ್ಟಿರ್ತಾರೆ. ವಿಷಯ ತಿಳಿದ ಕೂಡಲೇ ಗುಡಿಬಂಡೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಬಲಾಢ್ಯರು ರೈತರ ಜಮೀನುಗಳನ್ನು ಕಬಳಿಸುವ ಹಿನ್ನೆಲೆಯಲ್ಲಿ ದಾಖಲೆಗಳಲ್ಲಿ ಬೇರೆಯವರ ಹೆಸರು ಬರುತ್ತಿರುವುದನ್ನು ಖಂಡಿಸಿ ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ರೈತ ಮುಖಂಡ ಡಾಕ್ಟರ್ ವಿನೋದ್ ಕುಮಾರ್ ಗೌಡ ನೇತೃತ್ವದಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಸಿದರು.
ಕರ್ನಾಟಕ ರಾಜ್ಯ ಹಸಿರು ಸೇನೆ ಯುವ ರಾಜ್ಯಾಧ್ಯಕ್ಷ ಡಾಕ್ಟರ್ ವಿನೋದ್ ಕುಮಾರ್ ಗೌಡ ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯ ಬೈಚಾಪುರ ಹಾಗೂ ಪಟ್ಟಣ ವ್ಯಾಪ್ತಿಯ ಪ್ರಸನ್ನಹಳ್ಳಿಯ ಹಲವು ರೈತರ ಜಮೀನುಗಳ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿದೆ. ಬೈಚಾಪುರ ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ಜಮೀನಿನ ಮಾಲೀಕರುಗಳೇ ಸ್ವಾಧೀನಾನುಭವದಲ್ಲಿ ಇದ್ದರೂ ಅನಧಿಕೃತ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಅಧಿಕಾರಿಗಳ ಬೆಂಬಲದಿಂದ ರೈತರ ಹೆಸರಿನಲ್ಲಿದ್ದ ಖಾತೆಯನ್ನು ಮತ್ತೊಬ್ಬರ ಹೆಸರಿಗೆ ಪಹಣಿಯಲ್ಲಿ ಸೇರಿಸಿ ಮೂಲ ರೈತರಿಗೆ ಅನ್ಯಾಯ ಮಾಡಲು ಹೊರಟಿರುವ ಭೂಗಳ್ಳರ ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸೆಂಟ್ರಲ್ ಅಲ್ಲೆಲ್ಲ ಉಳ್ಕಾಯಿ ಇರೋವನ್ನ ಈ ಸೃಷ್ಟಿ ಮಾಡ್ಬಿಟ್ಟು ಇದನ್ನು ಕಬಳಿಸ್ಕೊಂಡ್ಬಿಡೋಣ, ಅವ್ರ ತಲೆ ಮೇಲೆ ಬಂಡಿ ಎಳೆಯೋಣ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಳ್ಳೋದು ಯಾವುದೇ ಕಾರಣಕ್ಕೆ ಇದಕ್ಕೆ ನಾವು ಅವಕಾಶ ಕೊಡಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ ಯಾವತ್ತು ರೈತರ ಪರವಾಗಿರ್ತದೆ, ರೈತರ ಪರವಾಗಿ ನಿಲ್ತದೆ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರೈತರಿಗೆ, ಅನ್ನದಾತನಿಗೆ, ರೈತ ಮಹಿಳೆಯರಿಗೆ, ರೈತ ಮಕ್ಕಳಿಗೆ ನನ್ನ ಹೆಸರು BK ವಿನೋದ್ ಕುಮಾರ್ ಗೌಡ, ಕರ್ನಾಟಕ ರಾಜ್ಯಾಧ್ಯಕ್ಷರು ಹಸಿರು ಸೇನೆ ಯುವ ಘಟಕ. ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೇಣುಗೋಪಾಲ್ ಮಾತನಾಡಿ, ಜಮೀನಿನ ರೈತರುಗಳು ಬೆಳೆ ವಿಮೆ ಪಡೆದುಕೊಳ್ಳಲು ಪಹಣಿ ತೆಗೆಸಲು ಹೋದಾಗ ಬೆನಾಮಿ ಹೆಸರುಗಳಿಗೆ ಪಾವತಿ ಆಗಿರುವ ಬಗ್ಗೆ ಗಮನಕ್ಕೆ ಬಂದಿದ್ದು 1981ರಿಂದ 2025ರವರೆಗೆ ಏತಕ್ಕಾಗಿ ಖಾತೆ ಮಾಡಿಕೊಂಡಿರುವುದಿಲ್ಲ. ಆದ ಕಾರಣ ನಮಗೆ ಅನುಮಾನವಿದ್ದು ಎಸಿ ಅವರ ಆದೇಶವನ್ನು ರದ್ದುಗೊಳಿಸಿ ತಾವು ಖುದ್ದಾಗಿ ಸ್ಥಳ ತನಿಖೆ ಮಾಡಬೇಕು. ಇಲ್ಲವಾದಲ್ಲಿ ರೈತರು ಮತ್ತು ರೈತ ಸಂಘಟನೆ ಜೊತೆಗೂಡಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರಾಣನಾದ್ರೂ ಬಿಟ್ಟೆ ಒಂದಿಂಚು ಜಾಗ ಮಾತ್ರ ಬಿಡ್ಲಿಕ್ಕೆ ಆಗೋದಿಲ್ಲ, ಕೊಡೋದಿಲ್ಲ. ರೈತ ಸಂಘ ಸಂಪೂರ್ಣ ರೈತರ ಪರವಾಗಿ ನಿಲ್ಲುತ್ತದೆ. ರೈತರ ಜಮೀನಲ್ಲಿ ಯಾರೇ ಬಲಾಟೆ ಆಗ್ಲಿ, ಇನ್ನೊಬ್ಬನಾಗ್ಲಿ, ಯಾರೇ ಆಗ್ಲಿ ಕಾಲಿಡಕ್ ಬಂದ್ರೆ ನಾವು ಬಿಡೋದಿಲ್ಲ, ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆ ಗಂಟೆ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದೀವಿ. ಜಿಲ್ಲಾಧಿಕಾರಿ ಡಾಕ್ಟರ್ ಅನುರಾಧ ಮನವಿ ಸ್ವೀಕರಿಸಿ ಮಾತನಾಡಿ, ತಾವು ನೀಡಿರುವ ಸರ್ವೆ ನಂಬರ್ಗಳಿಗೆ ಸಂಬಂಧಿಸಿದಂತೆ ಯಾವುದೇ ವ್ಯವಹಾರ ನಡೆಯದಂತೆ ತಡೆಯಾಜ್ಞೆ ನೀಡುವುದಾಗಿ ಭರವಸೆಯನ್ನು ನೀಡಿದರು. ಈ ವೇಳೆ ರಾಜ್ಯ ಗೌರವ ಅಧ್ಯಕ್ಷ ಡಿ ರಾಜಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೇಣುಗೋಪಾಲ್, ರೈತರಾದ ವೆಂಕಟೇಶ್, ನರಸಿಂಹಮೂರ್ತಿ, ಮುನಿಯಪ್ಪ, ರಾಮಪ್ಪ, ನಾಗರತ್ನಮ್ಮ, ಭಾರತಿ ಕಿಸಾನ್ ಸಂಘದ ಶಶಿಧರ್, ಶಿವಕುಮಾರ್, ಆರಾಧ್ಯ ಮತ್ತಿತರರು ಇದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಕೋಲಾರ ಜಿಲ್ಲೆಯ ಮುನೇಶ್ವರ ನಗರದಲ್ಲಿ ದೈವಿಕ ಕಳೆ ಮನೆ ಮಾಡಿದೆ. ಅಲ್ಲಿನ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಇಂದು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸೀತಾ ಕಲ್ಯಾಣೋತ್ಸವ ನೆರವೇರಿತು. 106 ಭಕ್ತರ ಸಮ್ಮುಖದಲ್ಲಿ ನಡೆದ ಈ ವೈಭವದ ವಿವಾಹ ಮಹೋತ್ಸವದ ಕುರಿತು ಕಂಪ್ಲೀಟ್ ರಿಪೋರ್ಟ್ ನೋಡಿ. ಕೋಲಾರದ ಮುನೇಶ್ವರ ನಗರ ಇಂದು ಮಂತ್ರ ಘೋಷಣೆಗಳಿಂದ ಮೊಳಗುತ್ತಿತ್ತು. ಇಲ್ಲಿನ ಪ್ರಸಿದ್ಧ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಸೀತಾ ಕಲ್ಯಾಣೋತ್ಸವವನ್ನು ಅತ್ಯಂತ ಸಡಗರದಿಂದ ಹಮ್ಮಿಕೊಳ್ಳಲಾಗಿತ್ತು. ಕಲ್ಯಾಣೋತ್ಸವದ ಅಂಗವಾಗಿ ಶ್ರೀರಾಮ ಹಾಗೂ ಸೀತಾಮಾತೆಯ ಉತ್ಸವ ಮೂರ್ತಿಗಳನ್ನು ವಿವಿಧ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕರಿಸಲಾಗಿತ್ತು. ವೇದಿಕೆಯ ಮೇಲೆ ಸಿದ್ಧಪಡಿಸಿದ ಪ್ರತ್ಯೇಕ ಪೀಠದಲ್ಲಿ ದೇವತಾ ದಂಪತಿಗಳನ್ನು ಪ್ರತಿಷ್ಠಾಪಿಸಿ ಶಾಸ್ತ್ರೋಕ್ತವಾಗಿ ವಿವಾಹ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಅರ್ಚಕ ರಾಮ್ ಗೋಪಾಲ್ ಚಾರ್ ಅವರ ನೇತೃತ್ವದಲ್ಲಿ ವರಪೂಜೆ, ಕಂಕಣ ಧಾರಣೆ, ಶಿರಭೂಷಣ ಹಾಗೂ ಕನ್ಯಾದಾನ ವಿವಿಧ ವಿಧಾನಗಳನ್ನು ನಡೆಸಲಾಯಿತು. ನಂತರ ಮಾಂಗಲ್ಯ ಧಾರಣೆ ಮತ್ತು ಅಕ್ಷತಾರೋಪಣದ ಮೂಲಕ ಸೀತಾರಾಮರ ಕಲ್ಯಾಣ ಸಂಪನ್ನಗೊಂಡಿತು. ಮಂತ್ರಘೋಷಗಳ ನಡುವೆ ಅಷ್ಟವಧಾನ ಸೇವೆ ನಡೆಸಿ ಮಹಾಮಂಗಳಾರತಿ ಮಾಡಲಾಯಿತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕಾರಂಜಿಕಟ್ಟೆ, ಕೀಲುಕೋಟೆ, ಖಾದ್ರಿಪುರ ಸೇರಿದಂತೆ ಸುತ್ತಮುತ್ತಲಿನ 106 ಭಕ್ತರು ಪಾಲ್ಗೊಂಡು ಪುನೀತರಾದರು. ಕಾರ್ಯಕ್ರಮದಲ್ಲಿ ದಿವಂಗತ ಮಾಸ್ತೇನಹಳ್ಳಿ ರಾಮಣ್ಣ ಅವರ ಕುಟುಂಬದವರು, ಜೆಡಿಎಸ್ ಮುಖಂಡ CMR ಶ್ರೀನಾಥ್, DCC ಬ್ಯಾಂಕ್ ಮಾಜಿ ನಿರ್ದೇಶಕ ದಯಾನಂದ್, APMC ಮಾಜಿ ನಿರ್ದೇಶಕಿ ರೇಖಾ ದಯಾನಂದ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು. ಕಲ್ಯಾಣೋತ್ಸವದ ಅಂತ್ಯದಲ್ಲಿ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿನಿಯೋಗ ಮಾಡಲಾಯಿತು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಇಂದು ವಿಶ್ವ ಭೂಮಿ ದಿನ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ KJVS ಚಿಕ್ಕಬಳ್ಳಾಪುರ ತಾಲೂಕು ಹಾಗೂ ಜಿಲ್ಲಾ ಘಟಕದಿಂದ ವಿಶ್ವ ಭೂ ದಿನಾಚರಣೆ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಉಪ ಅರಣ್ಯ ಇಲಾಖೆಯ ಸಸ್ಯೋದ್ಯಮದಲ್ಲಿ ಮಕ್ಕಳಿಗೆ ಭೂಮಿ ಮಹತ್ವ, ಮಾನವನ ದುರಾಸೆಗೆ, ಭೂಮಿಯ ಕಬಳಿಕೆಗೆ, ರಾಸಾಯನಿಕಗಳ ವಿಷ ಸಿಂಪರಣೆಗೆ, ಗಿಡ ಮರಗಳ ನಾಶ ಆಗುತ್ತಿರುವ ಬಗ್ಗೆ ಅರಿವು ಮೂಡಿಸಿ ವಿಶ್ವ ಭೂಮಿ ದಿನ ಆಚರಣೆ ಮಾಡಲಾಯಿತು. ನೀವು ಕರೆದ್ರೆ ಬರ್ತಾರೆ. ಇವತ್ತು ವಿಶ್ವ ಏನಾಚರಣೆ ಮಾಡ್ತಾ ಇದ್ದೀವಿ? ಭೂಮಿ ಹುಟ್ಟಿ ಎಷ್ಟೋ ವರ್ಷಗಳಾದರೂ ಆ ಭೂಮಿ ಮೇಲೆ ಬದುಕುತ್ತಿರುವ ಮಾನವನಿಗೆ ಭೂಮಿ ರಕ್ಷಣೆಯ ಕರ್ತವ್ಯದ ಬಗ್ಗೆ ಇನ್ನೂ ಅರಿವು ಮೂಡಿಸುವ ಪ್ರಯತ್ನದಲ್ಲೇ ಇದ್ದೇವೆ.
ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಕೆಜೆವಿಎಸ್ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆಯ ಘಟಕಗಳಿಂದ ನಗರದ ಹೊರವಲಯ ಅರಣ್ಯ ಇಲಾಖೆ ಸಸ್ಯೋದ್ಯಮದಲ್ಲಿ ಪಾಲ್ಗೊಂಡ ಮಕ್ಕಳು ಮತ್ತು ಟೀಚರ್ಸ್ ಹಾಗೂ ಪೋಷಕರಿಗೆ ಕೆಜೆವಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ರೆಡ್ಡಪ್ಪ ಹಾಗೂ ಸುಶೀಲಾ ಮಂಜುನಾಥ್ ಅಣ್ಣಮ್ಮ ಅವರು ಭೂಮಿಯ ಮಹತ್ವದ ಬಗ್ಗೆ ಭೂಮಿಯನ್ನು ರಕ್ಷಿಸುವ ಮಾರ್ಗೋಪಾಧ್ಯಾಯಗಳನ್ನು ಮಕ್ಕಳಿಗೆ ತಿಳಿಸಿದರು. ಮುಂದಿನ ಪೀಳಿಗೆಗೆ ನಮ್ಮ ಭೂಮಿಯನ್ನು ವಿಷಕಾರಿ ಅನಿಲಗಳು, ರಾಸಾಯನಿಕ ಯುಕ್ತ ಪದಾರ್ಥಗಳಿಂದ ರಕ್ಷಣೆ ಮಾಡಬೇಕು, ಭೂಮಿಯನ್ನು ಸಂರಕ್ಷಿಸುವ ಜವಾಬ್ದಾರಿ ಬಗ್ಗೆ ಮನವರಿಕೆ ಮಾಡಿದ್ರು. ಹಾಗಾಗಿ ಭೂಮಿಯನ್ನು ಏನ್ ಮಾಡ್ತಾ ಇದ್ದೀವಿ, ಹಾಳು ಮಾಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಗಣಿಗಳು, ಎಲ್ಲಿ ನೋಡಿದ್ರು ಬಂಡೆಗಳು ಹೊಡೆದಾಕ್ತಾವ್ರೆ, ಎಲ್ಲಿ ನೋಡಿದ್ರು ನದಿಗಳಿಗೆ ಅಡ್ಡ ಕಟ್ಟಿ ಮರಳೆಲ್ಲ ಎತ್ತಾಕ್ತಾ ಇದ್ದಾರೆ, ಭೂಮಿಯನ್ನು ಹಾಳ ಮಾಡ್ತಾ ಇದ್ದಾರೆ, ಭೂಮಿಯನ್ನ ಕಲುಷಿತ ಮಾಡ್ತಾ ಇದ್ವಿ. ರಾಸಾಯನಿಕ ಗೊಬ್ಬರಗಳನ್ನ, ಕೆಮಿಕಲ್ಸ್ ಅನ್ನ ಬಳಸಿ ಭೂಮಿಯನ್ನ ಕಲುಷಿತ ಮಾಡಿ ಇವತ್ತು ನಾವು ತಿಂತಾ ಇರ್ತಕ್ಕಂಥ ಆಹಾರ ಎಲ್ಲಾನು ಪೂರ್ತಿ ರಾಸಾಯನಿಕ ಮುಕ್ತವಾಗಿದೆ. ಹಾಗಾಗಿ ಅನೇಕ ಕಾಯಿಲೆಗಳಿಗೆ ಕಾರಣರಾಗಿದ್ದೀವಿ. ಹಾಗಾಗಿ ಭೂಮಿಯನ್ನ ರಕ್ಷಣೆ ಮಾಡಬೇಕು ಅಂತೇಳಿ 1970 ಏಪ್ರಿಲ್ 22ರಂದು ಏನಾದರೂ ಮಾಡಿ ಭೂಮಿಯನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಆ ದಿನಾಂಕವನ್ನು ವಿಶ್ವ ಭೂ ದಿನಾಚರಣೆ ಅಂತೇಳಿ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ವಿಶ್ವ ಮಟ್ಟದಲ್ಲಿ. ಹಾಗಾಗಿ ಇದು ಬರೀ ಭಾರತದ್ದಲ್ಲ, ಕರ್ನಾಟಕದ್ದಲ್ಲ, ಚಿಕ್ಕಬಳ್ಳಾಪುರದ್ದಲ್ಲ, ಇಡೀ ವಿಶ್ವ ಮಟ್ಟದಲ್ಲಿ ಈ ಭೂಮಿಯ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಡೀ ವಿಶ್ವಾದ್ಯಂತ ಭೂ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಕೆಎಂ ರೆಡ್ಡಪ್ಪ, ತಾಲೂಕು ಅಧ್ಯಕ್ಷೆ ಸುಶೀಲಾ ಮಂಜುನಾಥ್, ನಗರಸಭೆ ಸದಸ್ಯೆ ಅಣ್ಣಮ್ಮ, ಮಕ್ಕಳು, ಪೋಷಕರು, ಅರಣ್ಯ ಸಿಬ್ಬಂದಿ ವೆಂಕಟೇಶಪ್ಪ, ಆದಿಮೂರ್ತಿ, ಅರಣ್ಯ ಇಲಾಖೆಯವರಾದ ಶ್ವೇತಾರಮ ಹಾಗೂ ಮಕ್ಕಳು ಪೋಷಕರು ಭಾಗಿಯಾಗಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ಆಜಾದ್ ಚೌಕದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಹರಿಹರೇಶ್ವರ ಸ್ವಾಮಿರವರ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಚಿಂತಾಮಣಿ ನಗರದ ಹೃದಯ ಭಾಗದ ಆಜಾದ್ ಚೌಕದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ಹರಿಹರೇಶ್ವರ ಸ್ವಾಮಿಯವರ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆದುಕೊಂಡು ಬರುತ್ತಿದ್ದು, ಈ ಬಾರಿಯೂ ಕೂಡ ಸ್ವಾಮಿಯವರ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಬುಧವಾರ ಅದ್ದೂರಿಯಾಗಿ ನಡೆಯಿತು. ಸ್ವಾಮಿಯವರ ಬ್ರಹ್ಮರಥೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ಸ್ವಾಮಿಗೆ ಅಭಿಷೇಕ, ಹೋಮ, ಹವನ, ವಿಶೇಷ ಹೂವಿನ ಅಲಂಕಾರ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು. ಉತ್ಸವದ ಪ್ರಮುಖ ಆಕರ್ಷಣೆಯಾಗಿ ರಥೋತ್ಸವದ ಮುನ್ನ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಪ್ರದರ್ಶನಗಳು ನಡೆದವು. ವಾದ್ಯಗೋಷ್ಠಿಗಳ ಅಬ್ಬರ, ವೀರಭದ್ರ ಕುಣಿತ ಸೇರಿದಂತೆ ವಿವಿಧ ವೇಷಧಾರಿಗಳ ನೃತ್ಯವು ಭಕ್ತರ ಗಮನ ಸೆಳೆಯಿತು. ನೂರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಧರ್ಮಕರ್ತರಾದ ಕೆಎಸ್ ಸಾಯಿನಾಥ್, ಬಾಬು, ಚಂದ್ರಶೇಖರ್ ಮತ್ತು ಅವರ ಕುಟುಂಬಸ್ಥರು, ಸ್ಥಳೀಯ ಮುಖಂಡರು ಹಾಗೂ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಇನ್ನು ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಕಾಂಗ್ರೆಸ್ನಲ್ಲಿ ಹೊಗೆಯಾಡುತ್ತಿದ್ದ ಅಸಮಾಧಾನಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಪಿಎಲ್ಡಿ ಬ್ಯಾಂಕ್ ಚುನಾವಣೆ ವೇಳೆ ಬದ್ಧ ವೈರಿಗಳಂತೆ ಕಿತ್ತಾಡುತ್ತಿದ್ದ ಯುವ ನಾಯಕರನ್ನ ಒಂದೇ ವೇದಿಕೆಗೆ ಕರೆತರುವಲ್ಲಿ ಹಿರಿಯ ಮುಖಂಡರು ಯಶಸ್ವಿಯಾಗಿದ್ದಾರೆ. ಈ ಕುರಿತು ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮುಖಂಡರು ಪಕ್ಷದ ಸಂಘಟನೆಗೆ ಹೊಸ ಹುರುಪು ನೀಡುವ ಘೋಷಣೆ ಮಾಡಿದ್ದಾರೆ. ಗುಡಿಬಂಡೆ ತಾಲೂಕಿನ ಕಾಂಗ್ರೆಸ್ ಪಕ್ಷದಲ್ಲಿ ಯುವ ಮುಖಂಡರಾದ ಬಾಲೇನಹಳ್ಳಿ ರಮೇಶ್ ಹಾಗೂ ಯರ್ಲಕ್ಕೇನಹಳ್ಳಿ ನಾಗೇಶ್ ನಡುವೆ ಇದ್ದ ಶೀತಲ ಸಮರ ಈಗ ಅಂತ್ಯಗೊಂಡಿದೆ. ಇಂದು ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಕೃಷ್ಣೇಗೌಡರವರು ಈ ವಿಚಾರವನ್ನು ಸ್ಪಷ್ಟಪಡಿಸಿದರು. ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಸಮಯದಲ್ಲಿ ರಮೇಶ್ ಮತ್ತು ನಾಗೇಶ್ ನಡುವೆ ಪೈಪೋಟಿ ಏರ್ಪಟ್ಟಿತು. ಇದು ಪಕ್ಷದ ಸಂಘಟನೆಗೆ ಹಿನ್ನಡೆಯಾಗುತ್ತಿತ್ತು. ಇದನ್ನ ಗಂಭೀರವಾಗಿ ಪರಿಗಣಿಸಿದ ಶಾಸಕ ಸುಬ್ಬಾರೆಡ್ಡಿಯರವರು ಇಬ್ಬರನ್ನು ಒಂದುಗೂಡಿಸಿ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಲು ಸೂಚಿಸಿದ್ದಾರೆ. ಅವರ ಆದೇಶದಂತೆ ಇಂದು ಸಂಧಾನ ಮಾಡಲಾಗಿದ್ದು ಇಬ್ಬರು ಜೊತೆಯಾಗಿ ಕೆಲಸ ಮಾಡಲಿದ್ದಾರೆ ಎಂದರು. ರಾಜಿ ಮಾಡಲಿಕ್ಕೆ ಈಗಾಗಲೇ ಬಹಳ ನಾವು ರಮೇಶ್ ಅವರೊಟ್ಟಿಗೂ ಮಾತಾಡಿದ್ವಿ, ಇವೆಲ್ಲ ಬೇಡಪ್ಪ ಅಂತ. ನಮ್ಮ ಜನಪ್ರಿಯ ಶಾಸಕರಾದಂಥ
ಸುಬ್ಬಾರೆಡ್ಡಿಯವರು ಕೂಡ ಇದ್ರ ಬಗ್ಗೆ ಬಹಳ ಕಾಳಜಿಯನ್ನು ಕೂಡ ತೆಗೆದುಕೊಂಡಿದ್ರು. ಅಧಿಕಾರ ಯಾವತ್ತೂ PLD ಬ್ಯಾಂಕ್ ಅಧಿಕಾರ ಅದೇನು ದೊಡ್ಡ ಇದರ ವಿಚಾರ ಅಲ್ಲ. ಅದಕ್ಕಿಂತ ನಮ್ಮ ತಾಲೂಕಿನಲ್ಲಿ ಇಬ್ಬರ ಸ್ನೇಹಿತರ ಒಡಂಬಡಿಕೆ ಮತ್ತು ಸ್ನೇಹ ಮಿಲನ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಭಾವಿಸಬೇಕಾಗಿದೆ. ಸಂಧಾನದ ನಂತರ ಮಾತನಾಡಿದ ಯುವ ಮುಖಂಡ ಬಾಲೇನಹಳ್ಳಿ ರಮೇಶ್, ಕೆಲವು ಕಾರಣಗಳಿಂದ ನಮ್ಮ ನಡುವೆ ಮುನಿಸು ಉಂಟಾಗಿತ್ತು. ಇದರಿಂದ ಪಕ್ಷಕ್ಕೆ ನಷ್ಟವಾಗುತ್ತಿರುವುದನ್ನು ನಾವು ಮನಗಂಡಿದ್ದೇವೆ. ಹಿರಿಯರ ಮಾರ್ಗದರ್ಶನದಂತೆ ನಾವು ಒಂದಾಗಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಹಳೆಯರಹಳ್ಳಿ ಪ್ರಕಾಶ್, HP ಲಕ್ಷ್ಮೀನಾರಾಯಣ, ಆನಂದ್ ರೆಡ್ಡಿ, ಬಾಲಕೃಷ್ಣ ರೆಡ್ಡಿ, ಅಮರ್ ನಾರಾಯಣಪ್ಪ, ಯರ್ಲಕ್ಕೇನಹಳ್ಳಿ ಮಂಜುನಾಥ್, ನವೀನ್ ರಾಜ್, ದಪತಿ ನಂಜುಂಡ, ವೆಂಕಟೇಶಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಮುಂದಿನ 3 ವರ್ಷಗಳ ಅವಧಿಯ ಪದಾಧಿಕಾರಿಗಳ ಆಯ್ಕೆಗೆ ಏಪ್ರಿಲ್ 19ರಂದು ನಡೆದ ಚುನಾವಣೆಯಲ್ಲಿ ಸಂಘದ ನೂತನ ಅಧ್ಯಕ್ಷರಾಗಿ ದಿಲೀಪ್ ಕುಮಾರ್ BM ಆಯ್ಕೆಯಾಗಿದ್ದಾರೆ. ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಪಂಚಾಯತ್, ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಸರ್ಕಾರಿ ನೌಕರರು ಸೇರಿದಂತೆ ಅಭಿಮಾನಿಗಳು ನೂತನ ರಾಜ್ಯಾಧ್ಯಕ್ಷರನ್ನು ಅಭಿನಂದಿಸಿದರು. ಇನ್ನು ಉಪಾಧ್ಯಕ್ಷರಾಗಿ ರಿಯಾಜ್ K ಖಲೇಬಾ ಮತ್ತು ದೀಪಾ N, ಸಾಮಾನ್ಯ ಉಪವಿಭಾಗದ ಉಪವಿಭಾಗವಾರು ಉಪಾಧ್ಯಕ್ಷರಾಗಿ ಆಂಜಿನಪ್ಪ R, ಚೇತನ್ HM, ಬಸವರಾಜ್ N, ಸಿದ್ಧಾರ್ಥ್ ಗೋಕೆ, ಮಹಿಳಾ ಮೀಸಲು ಕ್ಷೇತ್ರದ ಉಪವಿಭಾಗವಾರು ಉಪಾಧ್ಯಕ್ಷರಾಗಿ ಅನುಪಮಾ M, ಕಾತ್ಯಾಯಿನಿ MK, ವಸಂತ್ N ಮತ್ತು ಶಿವಲೀಲಾ ಅಂಗಡಿ ಆಯ್ಕೆಯಾಗಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಒಳಜಗಳ ಬೀದಿಗೆ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಬೆಂಬಲಿಗರಿಗೆ ಟಾಂಗ್. ಬಾಗೇಪಲ್ಲಿಯಲ್ಲಿ ಇತಿಹಾಸ ನಿರ್ಮಿಸಲು ಮುಂದಾದ ಶಾಸಕರು, 35,000 ನಿವೇಶನ ರೈತರಿಗೆ ಸಿಗಲಿದೆ ಸೂರು. ಕಂದಾಯ ಅಧಿಕಾರಿಗಳ ಸಭೆಯಲ್ಲಿ ಮಹತ್ವದ ಘೋಷಣೆ. ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಗೆ DC ಪ್ರಭು ದಿಢೀರ್ ಭೇಟಿ. ಹೊರಗಡೆ ಔಷಧಿ ಬರೆದ್ರೆ ಹುಷಾರ್, ವೈದ್ಯಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಪ್ರಭು ಖಡಕ್ ವಾರ್ನಿಂಗ್. ಹಂಪ್ಸ್ ತಪ್ಪಿಸಲು ಹೋಗಿ ಮರಕ್ಕೆ ಬೈಕ್ ಡಿಕ್ಕಿ, ಕೆಲಸಕ್ಕೆ ಹೊರಟಿದ್ದ ಕಂಪ್ಯೂಟರ್ ಆಪರೇಟರ್ ಸ್ಥಳದಲ್ಲೇ ಸಾವು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.